ಹೇ ಹಾಯ್ ಫ್ರೆಂಡ್ಸ್, ನಾನು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ಬೇಕಾದ್ರೆ ನನಗೊಂದು ಬಂತು 350 ರುಪೀಸ್ಗೆ ಬ್ಯಾಟ್ರಿ ಗಾಡಿಗಳ ಜನರಲ್ ಸರ್ವಿಸ್ ಅಂತ. ಬಟ್ ಏನಂದ್ರೆ ಇಂಜಿನ್ ಕೆಲಸ ಒಂದ್ ಇರಲ್ಲ ಇದ್ರಲ್ಲಿ, ಅದಷ್ಟೇ ಡಿಫ್ರೆನ್ಸ್. ಸೊ ಇದ್ರಲ್ಲೂ ಕೋನ್ಸೆಟ್, ಸ್ವಿಂಗ್ ಆರ್ಮ್, ಬ್ರೇಕ್ಸ್ ಅದೆಲ್ಲ ನಿಮ್ಗೆ ಇರೋದ್ರಿಂದ ಇದಕ್ಕೆ ಜನರಲ್ ಸರ್ವಿಸ್ ಅವಶ್ಯಕತೆ ಇದ್ದೇ ಇರತ್ತೆ ನಿಮ್ಗೆ. ಹೊಸ ಬ್ಯಾಟ್ರಿ ಕೂಡ ನಮ್ ಕಡೆಯಿಂದನೇ ಸಿಗುತ್ತೆ, ಹೊಸ ಬ್ಯಾಟ್ರಿ ಕೂಡ ಸಿಗುತ್ತೆ ಅಂಡ್ ರೀಫರ್ಬಿಶ್ ಬ್ಯಾಟ್ರಿ ಕೂಡ ಸಿಗುತ್ತೆ. ಈಗ 91,000 ಕೊಟ್ಬಿಟ್ಟು ಇವಾಗ ಗಾಡಿ ಇದೆ ಸರ್, 90,000 ರೂಪಾಯಿ ಹೊಸ ಗಾಡಿ ಬ್ಯಾಟ್ರಿ ಹಾಕ್ಸ್ಕೊಳ್ಳೋ ಬದಲು ಹೊಸ ಗಾಡಿಗೆ ಹೋಗ್ಬೋದು ಅಂತ. ನಿಮ್ಗೆ ಬ್ಯಾಟ್ರಿ 91,000 ಇದೆ, ಹೊಸ ಬ್ಯಾಟ್ರಿ 91,000 ಇದೆ. ಈಗ ನಿಮ್ಗೆ 3 years ವ್ಯಾರಂಟಿ ಅಥವಾ 4 years ವ್ಯಾರಂಟಿ ಏನ್ ಕೊಟ್ಟಿರ್ತಾರೆ, ಆಫ್ಟರ್ ವ್ಯಾರಂಟಿ ನೀವೇನಾದ್ರೂ ತಗೋತೀರಾ ಅಂತ ಹೇಳಿದ್ರೆ ಬ್ಯಾಟ್ರಿನ 91,000 20,000 ಹಾಕಿದ್ರೆ ಹೊಸ ಗಾಡಿ ಬರ್ಬೋದು. ಮತ್ತೆ ಈ ತರ ಆಗಿದೆ, ಮೋಟರ್ ಸೌಂಡ್ ಬರ್ತಾರೆ, ಮೋಟರ್ ವೈಬ್ರೇಟ್ ಆಗ್ತಾ ಇರೋದು ಇದೆ. ಒಕಿನಾವಾ ಮೇಜರ್ ಆಗಿ ಎಷ್ಟೋ ವೆಹಿಕಲ್ಸ್ ಗಳು ತಗೊಂಡಿದ್ದಾರೆ, ಕಂಪ್ನಿ ಶಟ್ ಡೌನ್ ಆಗ್ಬಿಟ್ಟಿದೆ ಇವಾಗ. ಬ್ಯಾಟ್ರಿ ಪ್ರಾಬ್ಲಮ್ ಆಗಿರ್ಬೋದು, ಹೋಗ್ತಾ ಇರ್ತೀರಾ ಶಟ್ ಡೌನ್ ಆಗಿದೆ ಒಕಿನಾವಾ. ಏನ್ ರೀಸನ್ ಇರ್ಬೋದು? ಅವ್ರದ್ದು ಏನಂತ ಹೇಳಿದ್ರೆ ಅವ್ರ ಇಂಟರ್ನಲ್ ಇಶ್ಯೂಸ್ ಇಂದ ಕಂಪ್ನಿ ಡೀಲರ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಇವಾಗ. ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲೂ ಸರ್ವಿಸ್ ಸಿಗ್ತಾ ಇಲ್ಲ. ಅದ್ರಲ್ಲೂ ಮೇಜರ್ ಬ್ಯಾಟ್ರಿ ಪ್ರಾಬ್ಲಮ್ ಬರುತ್ತೆ ಅದ್ರಲ್ಲಿ. ಎಲ್ಲೋ ರನ್ನಿಂಗ್ ಅಲ್ಲೇ ಹೋಗ್ತಾ ಇರುತ್ತೆ, ಮತ್ತೆ ಕಟ್ ಆಫ್ ಆಗ್ಬಿಡುತ್ತೆ, ಆಫ್ ಆಗ್ಬಿಡುತ್ತೆ, ಚಾರ್ಜ್ ತೊಗೊಳಲ್ಲ, ಅದನ್ನೆಲ್ಲ ಕೂಡ ಕಂಪ್ಲೀಟ್. ಸೊ ಒಕಿನಾವಾ ಇವಾಗ ಕಂಪ್ನಿ ಶಟ್ ಡೌನ್ ಆಗಿರೋದ್ರಿಂದ ಏನೇ ಇಶ್ಯೂಸ್ ಬಂದ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಖಂಡಿತ ಸರ್. ನೀವು ಕ್ಲಿಯರ್ ಮಾಡ್ಬೋದು. ಸಣ್ಣ ಬ್ರೇಕ್ ಪ್ಯಾಡ್ ಇಂದ ಹಿಡಿದು ಎಕ್ಸಿಲೇಟರ್ ಇಂದ ಹಿಡಿದು A to Z ಎಲ್ಲಾನು ಮಾಡ್ಬೋದು. ಸೊ ನೀವು ಇಲ್ಲಿ ಎಲ್ಲಾ ವೆಹಿಕಲ್ಸ್ ಸರ್ವಿಸ್ ಮಾಡ್ತಾ ಇರ್ತೀರಾ, ನಿಮಗೆ ಅದ್ರದ್ದು ಪಾರ್ಟ್ಸ್ಗಳು ಗೊತ್ತು, ಅದ್ರದ್ದು ಕ್ವಾಲಿಟಿ ಗೊತ್ತು, ಅದ್ರ ಪರ್ಫಾರ್ಮೆನ್ಸ್ ಗೊತ್ತು. ನೀವು ನಾರ್ಮಲ್ ಆಗಿ ಏನಾರ ಸಜೆಸ್ಟ್ ಮಾಡ್ತೀರಾ ಅಂದ್ರೆ ಯಾವ ಗಾಡಿ ಸಜೆಸ್ಟ್ ಮಾಡ್ತೀರಾ? ಈ ತರ ಸಜೆಸ್ಟ್ ಮಾಡ್ತೀರಾ? ಗೋ ವಿತ್ ಈಥರ್. ನಿಮಗೆ ಅದು ಸ್ಟೈಲಿಶ್ ಲುಕ್ ಇಷ್ಟ ಆಗಿ ನಿಮ್ಗೆ ಬಜೆಟ್ ಒಂದು ಕಾನ್ಸಂಟ್ರೇಟ್ ಆಗಿಲ್ಲ ಅಂತ ಹೇಳಿದ್ರೆ ಒಳ್ಳೆ ಪ್ರೀಮಿಯಂ ವೆಹಿಕಲ್ ವಿತ್ ಬೆಸ್ಟ್ ಪರ್ಫಾರ್ಮೆನ್ಸ್, ಬೆಸ್ಟ್ ಸರ್ವಿಸ್ ಎಲ್ಲ ಏತರ್ಗೆ ಹೋಗ್ಬೋದು. ಅದು ಬಿಟ್ಟು ನಿಮಗೆ ನೆಕ್ಸ್ಟ್ ಆಪ್ಷನ್ ಕೊಟ್ರೆ ನಾನು ಓಲಾನೇ ಕೊಡ್ತೀನಿ. ನೆಕ್ಸ್ಟ್ ಪ್ರೀಮಿಯಂ ಕ್ಯಾಟಗರಿಲಿ ಹೋಗ್ತೀರಾ ಅಂತ ಹೇಳಿದ್ರೆ ಓಲಾ, ಬಿಕಾಸ್ ಅವ್ರ ಬ್ಯಾಟ್ರಿ ಟೆಕ್ನಾಲಜಿ ಆಗಲಿ, ಇಟ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಟೆಕ್ನಾಲಜಿ. ಒಂದೊಂದು ಸೆಲ್ ಲೆವೆಲ್ ಇಂದನೂ ಫ್ಯೂಸಿಂಗ್ ಐಕ್ಯೂಬ್ ಇದು ಔಟ್ ಆಫ್ ವ್ಯಾರಂಟಿ ಇದೆ, ಬ್ಯಾಟ್ರಿ ಹೋಗ್ಬಿಟ್ಟಿದೆ. ಬ್ಯಾಟ್ರಿ ಅವ್ರಿಗೊಂದು 55,000 to 60,000 ಕಾಸ್ಟ್ ಆಗ್ತದೆ. 60,000 ರೂಪಾಯಿ ಹೊಸ ಬ್ಯಾಟ್ರಿ 55,000, 60,000 ರೂಪಾಯಿವರೆಗೂ ನಿಮಗೆ ಬೀಳುತ್ತೆ. ಎಲೆಕ್ಟ್ರಿಕ್ ಬ್ರ್ಯಾಂಡ್ ಇರೋದಾಗ್ಲಿ, ಹೆಸರು ನೀವು ಕೇಳಿರೋದಾಗ್ಲಿ, ಹೆಸರು ಕೇಳದೇ ಇರೋ ಎಲೆಕ್ಟ್ರಿಕ್ ಗಾಡಿ ಅದ್ರ ತೊಂದ್ರೆ ಎಲ್ಲ ಸರ್ವಿಸ್ ಸಿಗುತ್ತೆ. ಸೊ ಮೇಜರ್ ಏನಂದ್ರೆ ನಮ್ಮ ಹತ್ರ ಬರೀ 2 wheeler ಅಂತಲ್ಲ, ನಿಮ್ಗೆ ಅಲ್ಲಿ ಹೊರಗಡೆ ನೀವು ಪ್ರಾಬಬ್ಲಿ ಶೂಟ್ ಮಾಡ್ಬೇಕಾದ್ರೆ ಕಾರ್ ಕೂಡ ನೋಡಿ, ಆಟೋ ಆಗಿರ್ಬೋದು, 3 wheeler 4 wheeler, ಎಲೆಕ್ಟ್ರಿಕ್ ಇಂಡಸ್ಟ್ರಿಲಿ ಹತ್ರ ಆಟೋ ಇದೆಯಾ, 2 wheeler ಇದೆಯಾ, 3 wheeler ಇದೆಯಾ, 4 wheeler ಇದೆಯಾ, ಎನಿಥಿಂಗ್ HV ಪ್ಯಾಕ್ ವರ್ಗು ನಾವು ಮಾಡ್ಕೊಡ್ತೀವಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದೇನಂದ್ರೆ ಇವಾಗ ಎಲ್ಲರ ಹತ್ರ ಎಲೆಕ್ಟ್ರಿಕ್ ಬೈಕ್ಸ್ ಇರುತ್ತೆ. ಸೊ ನಾರ್ಮಲ್ ಆಗಿ ಶೋರೂಮ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಎಲೆಕ್ಟ್ರಿಕ್ ಬೈಕ್ಗೆ ಏನ್ ಸರ್ವಿಸ್ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಏನಾರ ಇಶ್ಯೂಸ್ ಬಂದ್ರೆ ಮಾತ್ರ ನಾವು ಸರ್ವಿಸ್ಗೆ ತೋರಿಸ್ಬೇಕಾಗತ್ತೆ. 50 ರುಪೀಸ್ಗೆ ಯಾವುದೇ ಎಲೆಕ್ಟ್ರಿಕ್ ಬೈಕ್ ಜನರಲ್ ಸರ್ವಿಸ್ ಮಾಡ್ಕೊಡ್ತೀವಿ ಅಂತ ಒಂದು ರೀಲ್ಸ್ ನೋಡಿದೆ. ಸೊ ಅದು ಏನ್ ಮಾಡ್ತಾರೆ ಅನ್ನೋದು ಫ್ಯಾಕ್ಟ್ ಚೆಕ್ ಮಾಡ್ಬೇಕು ಅನಿಸ್ತು. ಸೊ ಹಂಗಾಗಿ ನಾನು ಇವತ್ತು ಆ ಲೊಕೇಶನ್ಸ್ಗೆ ಬಂದಿದ್ದೀನಿ. ಸೊ ಇಲ್ಲಿ ತಿಳ್ಕೊಳ್ಳೋಣ. 350 ರುಪೀಸ್ ಅಂತ ಹೇಳ್ತಾ ಇದ್ದಾರೆ, ಏನೇನು ಸರ್ವಿಸ್ ಮಾಡ್ಕೊಡ್ತಾರೆ. ಕಂಪ್ನಿಯವ್ರು ಹೇಳೋ ಪ್ರಕಾರ ಎಲೆಕ್ಟ್ರಿಕ್ ಬೈಕ್ಗಳಿಗೆ ಸರ್ವಿಸ್ ಬೇಕಾಗಲ್ಲ, ಏನಾರ ಇಶ್ಯೂ ಬಂದ್ರೆ ಮಾತ್ರ ಸರ್ವಿಸ್ ಸ್ಟೇಷನ್ಗೆ ಬನ್ನಿ ಅಂತ ಹೇಳ್ತಾರೆ. ಸೊ ಮತ್ತೆ ಇಲ್ಲಿ ಏನಕ್ಕೆ ಜನರಲ್ ಸರ್ವಿಸ್ ಅಂತ ಅದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಳೋಣ. ಅದೇ ರೀತಿ ಎಕ್ಸ್ಟ್ರಾ ಪಾರ್ಟ್ಸ್ಗಳು ಏನಾರ ಹೋಗಿದ್ರೆ ಹಾಕೊಡ್ತಾರೆ, ಅದಕ್ಕೆ ಎಷ್ಟು ಚಾರ್ಜಸ್ ಆಗುತ್ತೆ, ಮತ್ತೆ ನಾರ್ಮಲ್ ಸರ್ವಿಸ್ ಬಿಟ್ಟಾಗ ಎಷ್ಟು ಅವರ್ ಟೈಮ್ ತಗೊಳ್ತಾರೆ. ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸರ್, ನಾನು ಇವಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನಿಮ್ದೊಂದು ರೀಲ್ಸ್ ನೋಡಿದೆ. ಏನಂದ್ರೆ 350 ರುಪೀಸ್ಗೆ ಎಲೆಕ್ಟ್ರಿಕ್ ಗಾಡಿಗಳನ್ನ ಸರ್ವಿಸ್ ಮಾಡ್ಕೊಡ್ತೀವಿ ಅಂತ. ಸೊ ನನ್ನ ಕ್ವಶನ್ ಬಂದು, ಎಲೆಕ್ಟ್ರಿಕ್ ನಾವು ಬೈಕ್ ತಗೋಬೇಕಾದ್ರೆ ಅವ್ರ ಕಂಪ್ನಿಯಲ್ಲಿ ಹೇಳೋದೇನಂದ್ರೆ, ಸೊ ಏನಾರ ಇಶ್ಯೂ ಬಂದ್ರೆ ಮಾತ್ರ ನೀವು ಸರ್ವಿಸ್ ಸೆಂಟರ್ಗೆ ಬರಬೇಕು. ಸೊ ಜನರಲ್ ಸರ್ವಿಸ್ ಅಂತ ಯಾವುದು ಇರಲ್ಲ, ಇದಕ್ಕೆ ಸರ್ವಿಸ್ ಅಂತ ಕಾನ್ಸೆಪ್ಟೇ ಇರಲ್ಲ ಬ್ಯಾಟ್ರಿ ಗಾಡಿಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನೀವು ಹೇಳ್ತಾ ಇದ್ರ ಜನರಲ್ ಸರ್ವಿಸ್ ಮಾಡ್ಕೊಡ್ತೀವಿ 350 ರುಪೀಸ್ಗೆ ಅಂತ. ಸೊ ಏನ್ ಸರ್, ಏನಕ್ಕೆ ಸರ್ವಿಸ್ ಬೇಕು? ಸರ್ ಬೇಸಿಕಲಿ ಆ ಒಂದು ಕಾನ್ಸೆಪ್ಟ್ ಏನಿದೆ ಅದು ಆಕ್ಚುಲಿ ಕಂಪ್ಲೀಟ್ಲಿ ಸುಳ್ಳು. ಯಾಕಂದ್ರೆ ಎಲೆಕ್ಟ್ರಿಕ್ ಗಾಡಿಗಳಲ್ಲೂ ಕೂಡ ನಿಮಗೆ ಮೇಜರ್ ಪಾರ್ಟ್ಸ್, ಬ್ಯಾಟ್ರಿ, ಮೋಟರ್ ಕಂಟ್ರೋಲರ್, ಈ 4 ಐಟಮ್ಗಳಿಗೆ ಯಾವುದೇ ರೀತಿಯ ಸರ್ವಿಸ್ ಬೇಕಾಗಿಲ್ಲ. ಹೌದು, ಬಟ್ ಎಲೆಕ್ಟ್ರಿಕ್ ಗಾಡಿಲೂ ಕೂಡ ಮೂವಿಂಗ್ ಪಾರ್ಟ್ಸ್ ಇರುತ್ತೆ, ಸ್ವಿಂಗ್ ಆರ್ಮ್ ಇರುತ್ತೆ, ಕೋನ್ ಸೆಟ್ ಇರುತ್ತೆ. ನಾವು ಮಾಮೂಲಿ ಪೆಟ್ರೋಲ್ ವೆಹಿಕಲ್ಸ್ ಏನೇನಿದೆ ಸೇಮ್ ಅದೇ ಐಟಮ್ಸ್ ಇದ್ರಲ್ಲಿ ಇರುತ್ತೆ. ಬಟ್ ಏನಂದ್ರೆ ಇಂಜಿನ್ ಕೆಲಸ ಒಂದ್ ಇರಲ್ಲ ಇದ್ರಲ್ಲಿ, ಅದಷ್ಟೇ ಡಿಫ್ರೆನ್ಸ್. ಸೊ ಇದ್ರಲ್ಲೂ ಕೋನ್ ಸೆಟ್, ಸ್ವಿಂಗ್ ಆರ್ಮ್, ಬ್ರೇಕ್ಸ್ ಅದೆಲ್ಲ ನಿಮ್ಗೆ ಇರೋದ್ರಿಂದ ಇದಕ್ಕೆ ಜನರಲ್ ಸರ್ವಿಸ್ ಅವಶ್ಯಕತೆ ಇದ್ದೇ ಇರುತ್ತೆ ನಿಮ್ಗೆ. ಓಕೆ, ಸೊ ನಾರ್ಮಲ್ ಆಗಿ ನೀವ್ ಹೇಳೋ ಪ್ರಕಾರ ಆದ್ರೆ
ಸೊ ಇವಾಗ 350 rupees ಅಲ್ಲಿ ಏನೇನೆಲ್ಲ ಸರ್ವಿಸ್ ಮಾಡ್ಕೊಡ್ತೀರಾ, ಅಂದ್ರೆ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ? ಖಂಡಿತ ಸರ್, ಇದರಲ್ಲಿ 350 rupees ಅಲ್ಲಿ ನಿಮಗೆ ಮೇನ್ ಆಗಿ ಬಂದು ಸ್ವಿಂಗ್ ಆರ್ಮ್ ಗ್ರೀಸಿಂಗ್ ಆಗುತ್ತೆ. ಎಲ್ಲಾ ವೆಹಿಕಲ್ಸ್ ಓಲಾ ಅಲ್ಲಿ ಎಸ್ಪೆಷಲಿ ಜೆನ್ವನ್ ಅಲ್ಲಿ ಸ್ವಿಂಗ್ ಆರ್ಮ್ ಬರಲ್ಲ ನಿಮ್ಗೆ. ಇನ್ನು ಎಲ್ಲಾ ವೆಹಿಕಲ್ಸ್ ನಾರ್ಮಲ್ ಪ್ರೀಮಿಯಂ ವೆಹಿಕಲ್ಸ್ ಆಗಿರ್ಲಿ, ನಾನ್ ಬ್ರಾಂಡೆಡ್ ವೆಹಿಕಲ್ಸ್ ಆಗಿರ್ಲಿ, ಎಲ್ಲಾದ್ರಲ್ಲೂ ಸ್ವಿಂಗ್ ಆರ್ಮ್ ಬಂದೇ ಬರುತ್ತೆ. ಮೂವಿಂಗ್ ಐಟಮ್ ಸ್ವಿಂಗ್ ಆರ್ಮ್ ಗ್ರೀಸಿಂಗ್ ಆಗುತ್ತೆ, ಕೋನ್ಸೆಟ್ ಗ್ರೀಸಿಂಗ್ ಆಗುತ್ತೆ, ಕಂಪ್ಲೀಟ್ ವೆಹಿಕಲ್ ವಾಶ್ ಅಂಡ್ ಪಾಲಿಶಿಂಗ್ ಆಗುತ್ತೆ. ಅದು ನಮ್ದು ಓಪನಿಂಗ್ ಆಫರ್ ಅಲ್ಲಿ ಮಾತ್ರ 350 rupees, ಯೂಶಲಿ 550 rupees ಚಾರ್ಜ್ ಮಾಡ್ತೀವಿ. ಸ್ವಿಂಗ್ ಆರ್ಮ್ ಗ್ರೀಸಿಂಗ್, ಕೋನ್ಸೆಟ್ ಗ್ರೀಸಿಂಗ್ ಮತ್ತೆ ಎಂಟೈರ್ ವಾಶ್ ಅಂಡ್ ಪಾಲಿಶಿಂಗ್ ಗೆ ನಿಮಗೆ 550 rupees ಚಾರ್ಜಸ್ ಇರುತ್ತೆ. ಬಟ್ ಈಗ ಓಪನಿಂಗ್ ಆಫರ್ ಅಲ್ಲಿ ಮಾತ್ರ 350 rupees ಗೆ ಮಾಡ್ಕೊಡ್ತಾ ಇದೀವಿ. ಓಕೆ. ಸೊ ನೀವು ಓಲಾ ಒಂದೇನ ಸರ್ವಿಸ್ ಮಾಡೋದು ಅಥವಾ ಯಾವ್ಯಾವ ಬ್ರ್ಯಾಂಡ್ ಎಲೆಕ್ಟ್ರಿಕ್ ವೆಹಿಕಲ್? ಸರ್, ಓಲಾ ಒಂದೇ ಅಂತಲ್ಲ, ನಾವು ಎಲ್ಲಾ ರೀತಿಯ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮಾಡ್ತೀವಿ. ಏತರ್ ಒಂದ್ ಬಿಟ್ಟು ಎನಿ ಎಲೆಕ್ಟ್ರಿಕ್ ವೆಹಿಕಲ್ ಬ್ರ್ಯಾಂಡ್ ಇರೋದಾಗ್ಲಿ, ಹೆಸರು ನೀವು ಕೇಳಿರೋದಾಗ್ಲಿ, ಹೆಸರು ಕೇಳದೇ ಇರೋ ಎಲೆಕ್ಟ್ರಿಕ್ ಗಾಡಿ ಅದ್ರ ತೊಂದ್ರೆ ಎಲ್ಲ ಸರ್ವಿಸ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಜನರಲ್ ಸರ್ವಿಸ್ ಅಲ್ದಲ್ಲೇ, ಸೊ ಫಾರ್ ಎಕ್ಸಾಂಪಲ್ ಓಲಾದಲ್ಲಿ ಏನೋ ಬ್ಯಾಟ್ರಿ ಇಶ್ಯೂ ಆಗಿದೆ, ಏನೋ ಒಂದು ಬೇರೆ ಎಲೆಕ್ಟ್ರಾನಿಕ್ಸ್ ಸಮಸ್ಯೆ ಆಗಿದೆ, ಮೋಟರ್ ಸರಿಯಾಗಿ ರನ್ ಆಗ್ತಾ ಇಲ್ಲ, ಆ ತರ ಇಶ್ಯೂಸ್ ಬಂದಾಗ ಸೊ ಅದನ್ನು ಹ್ಯಾಂಡಲ್ ಮಾಡ್ತೀರಾ? ಖಂಡಿತ ಸರ್. ಸರ್ವಿಸ್ ಅಂತ ಬಂದಾಗ ಬರೀ ಜನರಲ್ ಸರ್ವಿಸ್ ಮಾಡಿ, ವಾಶ್ ಮಾಡಿ, ಪಾಲಿಶ್ ಮಾಡಿ ಕೊಡೋಂಥದ್ದು ಅಷ್ಟೇ ಅಲ್ಲ. ಬ್ಯಾಟ್ರಿಲಿ ನಮ್ಮ ಕಂಪ್ನಿ ಆಲ್ರೆಡಿ ನಿಮ್ ನೇಮ್ ಕೇಳಿರ್ತಾರೆ, ಮೈ ಬ್ಯಾಟ್ರಿ ಟೆಕ್ ಅಂತ. ಬ್ಯಾಟ್ರಿ ಅಲ್ಲೇ ಸ್ಪೆಷಲೈಸ್ಡ್ ಆಗಿರೋದ್ರಿಂದ ವೆಹಿಕಲ್ ಈಗ ಎಷ್ಟೋ ರೀಸನ್ ಕೂಡ ಗೊತ್ತಿರ್ಬೋದು. ಓಲಾ ಅಲ್ಲಿ ಕೇಳಿದ್ರೆ ನೀವು ಒಂದು ಆಲ್ರೆಡಿ ಕಸ್ಟಮರ್ ಆಗಿರೋದ್ರಿಂದ ಕೇಳಿರ್ತೀರಿ. ಸ್ಲೀಪ್ ಮೂಡ್ಗೆ ಹೋಗುವಂತ ಇಶ್ಯೂಸ್ ಆಗಿರ್ಬೋದು, ತುಂಬಾ ವೈರಲ್ ಕೂಡ ಆಗಿತ್ತು ಸೋಷಿಯಲ್ ಮೀಡಿಯಾಲಿ. ಸೊ ಆ ತರ ಇಶ್ಯೂ ಹೋದಾಗ ಕಂಪ್ಲೀಟ್ ಕಂಪ್ನಿ ವ್ಯಾರಂಟಿ ಕೊಡಲ್ಲ. ನಮ್ ಕಡೆಯಿಂದ ನಾವು ಅದನ್ನ ಬ್ಯಾಟ್ರಿನ ರಿವೋಕ್ ಮಾಡಿ ರಿವೋಕ್ ಮಾಡೋ ತರ ಮಾಡ್ಕೊಡ್ತೀವಿ. ಹಾರ್ನೆಸ್ ಈಗ ಎಲ್ಲೋ ಇಲ್ಲಿ ನಿಲ್ಸಿರ್ತೀರಿ, ಇಲ್ಲಿ ಕಚ್ಬಿಟ್ಟಿದೆ ಅಥವಾ ವರ್ಕ್ ಆಗ್ತಾ ಇಲ್ಲ ಅಥವಾ ಡಿಸ್ಪ್ಲೇ ಏನೋ ಪ್ರಾಬ್ಲಮ್ ಆಗಿದೆ, ಅಂಡ್ ಒರಿಜಿನಲ್ ಸ್ಪೇರ್ ಪಾರ್ಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೇಮ್ ಒರಿಜಿನಲ್ ಓಲಾ ಏನ್ ಕಾಸ್ಟಿಂಗ್ ಇರುತ್ತೆ ಅದೇ ಕಾಸ್ಟಿಂಗ್ ಅಲ್ಲೂ ನಮ್ಮ ಹತ್ರನೂ ಸಿಗುತ್ತೆ. ಲೇಬರ್ ಚಾರ್ಜಸ್ ಮಾತ್ರ ಇರುತ್ತೆ ಅಡಿಷನಲಿ, ಬಟ್ ಪ್ರೈಸಸ್ ಎಲ್ಲ ಸೇಮ್ ಇರುತ್ತೆ. ಎನಿ ಸರ್ವಿಸ್ ಮಾಡ್ಬೋದು. ಸೊ ಒಂದ್ಸರಿ ನಾನು ಸರ್ವಿಸ್ ಇವತ್ತು ಬಿಡ್ತಾ ಇದೀನಿ ಅಂದ್ರೆ, ಮಾರ್ನಿಂಗ್ ಸರ್ವಿಸ್ ನಿಮ್ಗೆ ಗಾಡಿ ಕೊಡ್ತೀನಿ ಅಂದ್ರೆ ನಮ್ಗೆ ಎಷ್ಟು ಅವರಲ್ಲಿ ನಮ್ಗೆ? ಸರ್, ಸರ್ವಿಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯೂಶಲಿ ಜನರಲ್ ಸರ್ವಿಸ್ ಅಲ್ಲಿ ನಿಮ್ಗೆ ಒಂದ್ 4 ರಿಂದ 5 ಅವರ್ ಒಂದು ವೆಹಿಕಲ್ ಬೇಕೇ ಬೇಕು. ಎಲೆಕ್ಟ್ರಿಕ್ ಗಾಡಿ ಸರ್ ಅದ್ರಲ್ಲಿ ಏನ್ ಮಾಡ್ತೀರಾ ಸರ್ವಿಸ್ 4-5 ಅವರ್ ಅಂತ ನೀವು ಕೇಳಿದ್ರೆ, ಹೇಳಿದ್ನಲ್ಲ ಆಲ್ರೆಡಿ ಪದೇ ಪದೇ ಅದನ್ನೇ ಆಗುತ್ತೆ. ಒಂದು ಕಾನ್ಸೆಪ್ಟ್ ಓಪನ್ ಮಾಡ್ಬೇಕಂದ್ರೆ ಇಟ್ ರಿಕ್ವೈರ್ಸ್ 2.5 ಅವರ್ ಬೈಕ್ ಸ್ಟಾರ್ಟ್ ಮಾಡಿದ್ಮೇಲೆ ಬೇಕಾಗುತ್ತೆ. ವೆಹಿಕಲ್ ಸರ್ಜ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮ್ಯಾಕ್ಸಿಮಮ್ ಮಾರ್ನಿಂಗ್ ಬಿಟ್ರೆ ಸಂಜೆ ಕೊಡಂಗೆ ಮಾಡ್ತೀವಿ. ಇನ್ ಕೇಸ್ ಏನಾದ್ರು ಆಫ್ಟರ್ನೂನ್ ಬಂದು ವೆಹಿಕಲ್ಸ್ ಆಲ್ರೆಡಿ ಸರ್ಜಲ್ಲಿ ಇತ್ತು, ಮಾರ್ನಿಂಗ್ ಬಿಟ್ಟಿರೋದೇ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಈವ್ನಿಂಗ್ ಮ್ಯಾಕ್ಸಿಮಮ್ ಅದು 2 days ಮ್ಯಾಕ್ಸಿಮಮ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಅಂದ್ರೆ ಇವಾಗ ಓಲಾ ಇವಾಗ ಮಾರ್ಕೆಟ್ ಅಲ್ಲಿ ಮ್ಯಾಕ್ಸಿಮಮ್ ಶೇರ್ಸ್ ಇರೋದು ಓಲಾ ಎಲೆಕ್ಟ್ರಿಕ್ ಅಂತ ನನ್ಗೆ ಅನ್ಸಿದ ಪ್ರಕಾರ. ಓಲಾ ಎಲೆಕ್ಟ್ರಿಕ್ ಜಾಸ್ತಿ ಶೇರ್ಸ್ ಇದೆ. ಸೊ ಹಂಗಂದಾಗ ನಮ್ಗೆ ಓಲಾ ಗಾಡಿಗಳಲ್ಲಿ ಬೇರೆ ಏನಾರು ಓಕೆ ನಾನು ಯಾವ್ದೋ ಒಂದು ಪಾರ್ಟ್ ಹಾಳಾಯ್ತು, ಇದೆಲ್ಲ ಹಾಳಾಯ್ತು, ನೀವು ಓಲಾ ಕಡೆಯಿಂದನ ಪಾರ್ಟ್ಸ್ ತರಿಸಿ ಹಾಕ್ತೀರಾ ಅಥವಾ ಸಪರೇಟ್ ಆಲ್ಟರ್ನೇಟ್ ಪಾರ್ಟ್? ಅಥವಾ ಎರಡು ಆಪ್ಷನ್ಸ್ ಇರುತ್ತೆ ಸರ್. ಓಲಾ ಇಂದ ಒರಿಜಿನಲ್ ಪಾರ್ಟ್ಸ್ ಕೂಡ ಅವೈಲೇಬಲ್ ಸಿಗುತ್ತೆ ನಿಮಗೆ. ಇಲ್ಲೇ ಇದ್ರೆ ಮಾರ್ಕೆಟ್ ಅಲ್ಲಿ ಪ್ಲಾಸ್ಟಿಕ್ ಐಟಮ್ ಬಿಟ್ಟು ಬೇರೆ ಬ್ರೇಕ್ ಪ್ಯಾಡ್ಸ್ ಆಗಿರ್ಬೋದು, ಎಲ್ಲಾ ರೀತಿ ಆಪ್ಷನ್ಸ್ ಇದೆ. ಸೊ ಎಕ್ಸಾಂಪಲ್ ನಿಮಗೆ ಬ್ರೇಕ್ ಪ್ಯಾಡ್ ಆಯ್ತು ಎಕ್ಸಾಂಪಲ್ ಆಗಿ ತಗೊಂಡ್ರೆ ನಿಮಗೆ ಓಲಾದು ಒರಿಜಿನಲ್ 800-810 ರೂಪಾಯಿನೋ ಬರುತ್ತೆ. 810 rupees ಒರಿಜಿನಲ್. ನಮ್ಮ ಹತ್ರನೂ ಸೇಮ್ ಕಾಸ್ಟ್ ಅಲ್ಲೇ ಸಿಗುತ್ತೆ. ಬೇಕಾದ್ರೆ ನಿಮಗೆ ನಮ್ಮ ಹತ್ರ ಕಾಪಿನೂ ಸಿಗುತ್ತೆ. ಜಸ್ಟ್ 490 rupees ಅಲ್ಲಿ ನಿಮಗೆ ಕಾಪಿನೂ ಸಿಗುತ್ತೆ. ಬಟ್ ಲೈಫ್ ಕಂಪ್ಯಾರಿಸನ್ ಒರಿಜಿನಲ್ ಕ್ವಾಲಿಟಿ ಲೈಫ್ ಬರುತ್ತೆ, ಕಾಪಿ ಲೈಫ್ ಅಲ್ಲೇ ಇರುತ್ತೆ. ಸೊ ಇವಾಗ ಮಾರ್ಕೆಟ್ ಮೂವಿಂಗ್ ಅಲ್ಲಿ ಇವನ್ ಬ್ರೇಕ್ ಪ್ಯಾಡ್ಸ್ ಇಶ್ಯೂ ಮೇಜರ್ ಬರ್ತಾ ಇರುತ್ತೆ ಅವಾಗ. ಸೊ ಓನ್ಲಿ ಬ್ರೇಕ್ ಪ್ಯಾಡ್ ಮಾತ್ರ ಚೇಂಜ್ ಮಾಡ್ಕೊಡ್ಬೇಕು, ಇಲ್ಲಿ ತಂದು ಬ್ರೇಕ್ ಪ್ಯಾಡ್ ಮಾತ್ರ ಚೇಂಜ್ ಮಾಡಿಸ್ಕೊಂಡು ಹೋಗ್ಬೇಕು ಅಂದ್ರೆ ಎಷ್ಟು ಟೈಮ್ ತಗೊಳ್ತೀರಾ? ನಿಮ್ದು ಸರ್ವಿಸ್ ಚಾರ್ಜಸ್ ಪ್ಲಸ್ ಚೇಂಜ್ ಮಾಡೋ ಚಾರ್ಜಸ್ ಮತ್ತೆ ಬ್ರೇಕ್ ಪ್ಯಾಡ್ ಎಷ್ಟು ಇನ್ಕ್ಲೂಡ್? ಸರ್, ಒರಿಜಿನಲ್ ಪ್ಯಾಡ್ಸ್ ಹಾಕ್ಸ್ಕೋತಾರೆ ಓಲಾಗೆ. ನಾನು ಪರ್ಟಿಕ್ಯುಲರ್ ಓಲಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಲಾ ಅಲ್ಲಿ ನೀವು ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸ್ಕೋತೀರ ಅಂದ್ರೆ ಪ್ರೀಮಿಯಂ ಬ್ರೇಕ್ ಪ್ಯಾಡ್ಸ್ ಬಂದ್ಬಿಟ್ಟು ಬ್ಯಾಕ್ ಸೈಡ್ 810 ರೂಪಾಯಿ ಬೀಳುತ್ತೆ, ಫ್ರಂಟ್ 790 ರೂಪಾಯಿ ಬೀಳುತ್ತೆ. ಅಂಡ್ ನಾವು ಏನ್ ಸಜೆಸ್ಟ್ ಮಾಡ್ತೀವಿ ಕಸ್ಟಮರ್ಸ್ ಗೆ, ಬರೀ ಕ್ವಿಕ್ ಆಗಿ ಬ್ರೇಕ್ ಪ್ಯಾಡ್ಸ್ ಮಾಡಿಸ್ಕೋಬೇಡಿ. ಯಾಕಂದ್ರೆ ಓಲಾ ಬಗ್ಗೆ ಆಲ್ರೆಡಿ ಗೊತ್ತಾಗಿದೆ ಸರ್ವಿಸ್ ಎಷ್ಟು ಇದಾಗ್ತಿದೆ. ಇರೋ ಪ್ರಾಬ್ಲಮ್ ನ ರಿಸಾಲ್ವ್ ಮಾಡೋದು ಬಿಟ್ಟು ಬೇರೆ ಏನ್ ಜನರಲ್ ಸರ್ವಿಸ್ ಅಂತ ಮಾಡಿಸ್ಕೊಡಲ್ಲ ಅವರು. ಸೊ ಅದಕ್ಕಾಗಿ ಜನರಲ್ ಸರ್ವಿಸ್ ಮಾಡಿಸ್ಕೊಂಡ್ರೆ ಲೇಬರ್ ಫ್ರೀ ಇರುತ್ತೆ ಬ್ರೇಕ್ ಪ್ಯಾಡ್ಸ್ ಫಿಟ್ಟಿಂಗ್. ಸೊ ಜನರಲ್ ಸರ್ವಿಸ್ ಚಾರ್ಜಸ್ 350 rupees ಮಾತ್ರ ಚಾರ್ಜ್ ಮಾಡ್ತೀವಿ. ಬಟ್ ಅದರಲ್ಲೇ ಪ್ಯಾಡ್ಸ್ ಇನ್ಸ್ಟಾಲೇಷನ್ ಆಗಿರ್ಲಿ, ನಿಮಗೆ ಕಾನ್ಸೆಟ್ ಗ್ರೀಸಿಂಗ್ ಏನೇನ್ ಸರ್ವಿಸ್ ಇದೆ ಅದೆಲ್ಲಾನು ಅದರಲ್ಲೇ ಇನ್ಕ್ಲೂಡ್ ಆಗುತ್ತೆ. ಇಲ್ಲ ಟೈಮ್ ಇಲ್ಲ ನನಗೆ ಜನರಲ್ ಸರ್ವಿಸ್ ಮಾಡಿಸ್ಕೊಳಕ್ಕೆ, ಬರೀ ನನಗೆ ಇಮಿಡಿಯೇಟ್ ಆಗಿ ಪ್ಯಾಡ್ಸ್ ಮಾತ್ರ ಚೇಂಜ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಜಸ್ಟ್ ಬ್ರೇಕ್ ಪ್ಯಾಡ್ಸ್ ಬಿಟ್ಟು 100 rupees ಫಿಟ್ಟಿಂಗ್ ಚಾರ್ಜಸ್ ಇರುತ್ತೆ ಅಷ್ಟೇ. ಸೊ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಈ ತರ ಸರ್ವಿಸ್ ಮಾಡಿಸ್ಕೋಬೇಕು ಅಂದ್ರೆ ನಿಮ್ದು ಲೊಕೇಶನ್ ಮತ್ತೆ ನಿಮ್ಮ ಫೋನ್ ನಂಬರ್? ಸರ್, ಮಾಗಡಿ ಮೇನ್ ರೋಡ್ ಸುಂಕುತ್ಕಟ್ಟೆಯಲ್ಲಿ ವೈಲ್ಡ್ ಕ್ರಾಫ್ಟ್ ಫ್ಯಾಕ್ಟ್ರಿ ಬರುತ್ತೆ. ಸುಂಕುತ್ಕಟ್ಟೆ ಬಸ್ ಸ್ಟಾಪ್ ಇಂದ ಒಂದು 50 to 100 meters ಬರುತ್ತೆ ಅಷ್ಟೇ. ವೈಲ್ಡ್ ಕ್ರಾಫ್ಟ್ ಫ್ಯಾಕ್ಟ್ರಿ ಎಕ್ಸಾಕ್ಟ್ಲಿ ಬಿಹೈಂಡ್ ಬರುತ್ತೆ. ಆರ್ ಎಲ್ಸ್ ನೀವು ಗೂಗಲ್ ಮ್ಯಾಪ್ ಹೋಗ್ಬಿಟ್ಟು ಮೈ ಬ್ಯಾಟ್ರಿ ಟೆಕ್ ಅಂತ ಹಾಕಿದ್ರು ಕೂಡ ನಿಮಗೆ ಲೊಕೇಶನ್ ಸಿಗುತ್ತೆ. ಡೆಡ್ ಕಂಡೀಷನ್ ಬಂದಿರೋ ನೇಕೆಡ್ ಕಂಡೀಷನ್ ಇಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಬ್ಯಾಟ್ರಿ ಓಪನ್ ಮಾಡಿ ಇದೆಲ್ಲ ಸ್ಲೀಪ್ ಮೂಡ್ ಹೋಗಿರ್ತಕ್ಕಂತ ಗಾಡಿಗಳು. ಇದನ್ನ ಬ್ಯಾಟ್ರಿ ರೆಡಿ ಮಾಡ್ಕೊಡ್ತಾ ಇದೀವಿ. ಅಂಡ್ ಇದ್ರ ಹಿಂದಗಡೆ ನೋಡ್ತಾ ಇರೋದು ನೀವು ದ ಮೋಸ್ಟ್ ಫೇಮಸ್ ಬ್ರ್ಯಾಂಡ್ ಬಜಾಜ್ ಚೇತಕ್ ಕೂಡ ಸರ್ವಿಸ್ ಆಗುತ್ತೆ. ಹೀರೋ ವೆಹಿಕಲ್ಸ್ ಮಲ್ಟಿಪಲ್ ಬ್ರ್ಯಾಂಡ್, ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂತಲ್ಲ,
ಸುಮಾರು ಬ್ರಾಂಡ್ಸ್, ಇದು ಒಂದು ಸೆಕ್ಯೂರಿಟಿ ಏಜೆನ್ಸಿ ಅವ್ರದ್ದು ಕಂಪ್ನೀಸ್ ಇರುತ್ತೆ, ಅವ್ರ ಜೊತೆ ಟೈಅಪ್ ಮಾಡ್ಕೊಂಡು ಸರ್ವಿಸ್ ಟೈಅಪ್ ಮಾಡಿ ಅವ್ರಿಗೆ ಸರ್ವಿಸ್ ಕೊಡುವಂತದ್ದು. ಇನ್ನು ಅದನ್ನ ಬಿಟ್ಟು ನಿಮಗೆ ತುಂಬಾ ಬೇರೆ ಬ್ರಾಂಡ್ಸ್, ಇದು ಅನ್ಬ್ರಾಂಡೆಡ್ ವೆಹಿಕಲ್ಸ್ ಎಲ್ಲ ಇರುತ್ತೆ, ಅದು ಸ್ಲೀಪ್ ಮೂಡ್ ಹೋದ್ರೆ ವಾರಂಟಿ ಕೊಡಲ್ಲ ಕಂಪ್ನಿ. ಹೇಳ್ತಾರೆ 8 years ಅಥವಾ 1 lakh kilometers ಹೇಳ್ತಾರೆ. ಈಗ ಕಸ್ಟಮರ್ಸ್ ಏನೋ ರೀಸನ್ ಇಂದ 1 ತಿಂಗಳು 2 ತಿಂಗಳು ಯೂಸ್ ಮಾಡದೆ ನಿಲ್ಸ್ಬಿಟ್ಟಿರ್ತಾರೆ, ಅಥವಾ ಬ್ಯಾಂಕ್ ಸೀಸ್ಡ್ ವೆಹಿಕಲ್ಸ್ ಇರುತ್ತೆ, ಬ್ಯಾಂಕ್ಸ್ ಆಕ್ಷನ್ ಅಲ್ಲಿ 1 ತಿಂಗಳು 2 ತಿಂಗಳು ಐಡಿಯಲ್ಲಿ ನಿಂತ್ಬಿಟ್ಟಿರುತ್ತೆ. ಆ ಟೈಮಲ್ಲೆಲ್ಲ ಬ್ಯಾಟ್ರಿ ಇಟ್ಟು ಕಂಪ್ನಿಯವ್ರು ವಾರಂಟಿ ಕೊಡಲ್ಲ. ಸೊ ಅವಾಗ ನಮ್ ಕಡೆಯಿಂದ ನಾವು ಮಾಡಿ ಕೊಡ್ತೀವಿ. ಸೊ ಅದೇ ಬ್ಯಾಟ್ರಿನ ರೆಡಿ ಮಾಡಿ ಕೊಡ್ತೀವಿ. ಸೊ ನೀವು ಓಲಾ ಬ್ಯಾಟ್ರಿ ಏನಾರ ರಿಪ್ಲೇಸ್ ಮಾಡ್ತೀರಾ? ರಿಪ್ಲೇಸ್ ಸಿಗುತ್ತೆ ಸರ್. ಹೊಸ ಬ್ಯಾಟ್ರಿ ಕೂಡ ನಮ್ ಕಡೆಯಿಂದನೇ ಸಿಗುತ್ತೆ, ಹೊಸ ಬ್ಯಾಟ್ರಿ ಕೂಡ ಸಿಗುತ್ತೆ ಅಂಡ್ ರಿಫರ್ಬಿಶ್ ಬ್ಯಾಟ್ರಿ ಕೂಡ ಸಿಗುತ್ತೆ. ಈಗ 91,000 ಕೊಟ್ಬಿಟ್ಟು ಇವಾಗ ಗಾಡಿ ಇದೆ ಸರ್, 91,000 ರೂಪಾಯಿ ಹೊಸ ಗಾಡಿ ಬ್ಯಾಟ್ರಿ ಹಾಕ್ಸ್ಕೊಳ್ಳೋ ಬದಲು ಹೊಸ ಗಾಡಿಗೆ ಹೋಗ್ಬೋದು ಅಂತ ನಿಮ್ಗೆ. ಬ್ಯಾಟ್ರಿ 91,000 ಇದೆ, ಹೊಸ ಬ್ಯಾಟ್ರಿ 91,000 ಇದೆ. ಈಗ ನಿಮ್ಗೆ 3 years ವ್ಯಾರಂಟಿ ಅಥವಾ 4 years ವ್ಯಾರಂಟಿ ಏನ್ ಕೊಟ್ಟಿರ್ತಾರೆ, ಆಫ್ಟರ್ ವ್ಯಾರಂಟಿ ನೀವ್ ಏನಾದ್ರು ತಗೋತೀರಾ ಅಂತ ಹೇಳಿದ್ರೆ ಬ್ಯಾಟ್ರಿನ, ಇಟ್ ಇಸ್ 91,000. 91,000 20,000 ಹಾಕ್ತಾರೆ, ಹೊಸ ಗಾಡಿ ಬರ್ಬೋದು. ಮತ್ತೆ ಇದು ಕೂಡ ಬ್ಯಾಟ್ರಿ ಇಶ್ಯೂಗೆ ಬಂದಿದೆ. ಅಂಡ್ ನೀವು ಕೇಳಿದ್ರೆ ಟಿವಿಎಸ್ ಐಕ್ಯೂಬ್ ಇದು ಔಟ್ ಆಫ್ ವ್ಯಾರಂಟಿ ಇದೆ, ಬ್ಯಾಟ್ರಿ ಹೋಗ್ಬಿಟ್ಟಿದೆ. ಬ್ಯಾಟ್ರಿ ಅವ್ರಿಗೊಂದು 55,000 to 60,000 ಕಾಸ್ಟ್ ಆಗ್ತದೆ. 60,000 ರೂಪಾಯಿ ಟಿವಿಎಸ್ ಐಕ್ಯೂಬ್ ಹೊಸ ಬ್ಯಾಟ್ರಿ 55,000, 60,000 ರೂಪಾಯಿವರೆಗೂ ನಿಮಗೆ ಬೀಳುತ್ತೆ ಟಿವಿಎಸ್ ಐಕ್ಯೂಬ್. ಬಟ್ ಏನಂತ ಹೇಳಿದ್ರೆ ಈಗ ಅದರಲ್ಲಿ ಎಕ್ಸಿಸ್ಟಿಂಗ್ ಬ್ಯಾಟ್ರಿನ ರಿಪೇರ್ ಮಾಡಿ, ಯಾಕಂದ್ರೆ ಟಿವಿಎಸ್ ಹೆಂಗೆ ಅಂತ ಹೇಳಿ ಏನೋ ಪಾರ್ಟ್ ಹೋಯ್ತು ಅಂದ್ರೆ ಗೆಟ್ ಇಟ್ ರಿಪ್ಲೇಸ್, ಹೊಸ ರಿಪೇರ್ ಏನಿಲ್ಲ ಅವ್ರ ಹತ್ರ. ಹೊಸ ಏನಾದ್ರು ಪ್ರಾಬ್ಲಮ್ ಆಯ್ತಾ ರಿಪ್ಲೇಸ್ ಮಾಡ್ಬೇಕು ಅವ್ರಿಗೆ. ಸೊ ನಾವು ಅದನ್ನ ರಿಪೇರ್ ಮಾಡ್ಕೊಡ್ತೀವಿ. ಟಿವಿಎಸ್ ಬ್ಯಾಟ್ರೀಸ್ ನಾವು ರಿಪೇರ್ ಮಾಡ್ಕೊಡ್ಬೋದು. ಅಂಡ್ ಹೀರೋ ಎಲೆಕ್ಟ್ರಿಕ್ ಆಗಿರ್ಲಿ, ಹೀರೋದು ಬೇರೆ ಬೇರೆ ಬ್ರಾಂಡ್ಸ್, ಚೇತಕ್ಸ್ ಕೂಡ ಇನ್ನು ಒಳಗಡೆ ತೋರಿಸ್ತೀನಿ ನಿಮ್ಗೆ. ಬಿಗೋಸ್ ಆಗಿರ್ಬೋದು, ಇದು ನೋಡಿ ಲೋಡರ್ ಮೆಟಲ್ ವೆಹಿಕಲ್ಸ್ ಬರುತ್ತಲ್ಲ, ಲೋಡಿಂಗ್ ಪರ್ಪಸ್ ಗೆಲ್ಲ ಯೂಸ್ ಮಾಡ್ತಂತ ಗಾಡಿಗಳು, ಇದನ್ನು ಕೂಡ ಆಗತ್ತೆ. ಸೊ 1 point ನಿಮ್ಗೆ, ಯಾಕಂದ್ರೆ ಸುಮಾರು ತೋರಿಸ್ತಾ ಇದ್ರೆ ನೀವು ಜಸ್ಟ್ ಒಂದು ಪ್ಯಾನೋರಾಮಿಕ್ ವ್ಯೂ ತಗೊಂಡ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಗಾಡಿಗಳು ಕಾಣಿಸ್ಬೋದು, ಅನಿಸ್ಬೋದು ಇಷ್ಟೊಂದು ಗಾಡಿಗಳಿದೆಯಲ್ಲ, ಯಾಕೆ ಟೈಮ್ ಟು ಟೈಮ್ ಸರ್ವಿಸ್ ಅಂತ. ಬಟ್ ಮೇಜರ್ ಆಗಿ ಏನಂತ ಹೇಳಿದ್ರೆ ಎಲ್ಲಾ ವೆಹಿಕಲ್ಸ್ ಮೇಜರ್ ಆಗಿ ಬ್ಯಾಟ್ರಿಗೆ ಬಂದಿರುತ್ತೆ. ಬ್ಯಾಟ್ರಿ ಏನಾಗುತ್ತೆ, ಯೂಶಲಿ ನಿಮ್ಗೂ ಗೊತ್ತು, ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಓನರ್ ಆಗಿ ಗೊತ್ತೇ ಇರುತ್ತೆ, ಬ್ಯಾಟ್ರೀಸ್ಗೆ ಮಿನಿಮಮ್ ಚಾರ್ಜ್ ಮಾಡಕ್ಕೆ 4 ರಿಂದ 5 hour ಟೈಮ್ ಬೇಕಾಗುತ್ತೆ. ಅಂಡ್ ಅದನ್ನ ಡಿಸ್ಚಾರ್ಜ್ ಮಾಡಿ ಟೆಸ್ಟ್ ಮಾಡಕ್ಕೆ, ಒಂದು ಬ್ಯಾಟ್ರಿ ನಾವು ಜಸ್ಟ್ ಟೆಸ್ಟಿಂಗ್ ಮಾಡ್ತೀವಿ ಅಂದ್ರೆ 12 hours ಬೇಕೇ ಬೇಕು, ಬರೀ ಟೆಸ್ಟ್ ಮಾಡಕ್ಕೆ, ರಿಪೇರ್ ಮಾಡೋದಕ್ಕಲ್ಲ. ಸೊ ಅದೇನಾಗುತ್ತೆ, ಈಗ ಎಲ್ಲ ವೆಹಿಕಲ್ಸ್ ನಿಲ್ಸಿ ಟೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಬ್ಯಾಟ್ರಿಗೆ 12 hours ತಗೊಳುತ್ತೆ ಅಂತ ಹೇಳಿದ್ರೆ, ಟೆಸ್ಟಿಂಗ್ 12 hours ಆಗುತ್ತೆ. ಮತ್ತೆ ನಮಗೆ ರಿಪೇರ್ ಮಾಡಕ್ಕೆ 1 or 2 days ಬೇಕು, ಮತ್ತೆ ಅದನ್ನ ಟೆಸ್ಟ್ ಮಾಡಕ್ಕೆ. ಸೊ 4 to 5 days ಮಿನಿಮಮ್ ಒಂದು ಬ್ಯಾಟ್ರಿಗೆ ಬೇಕೇ ಬೇಕಾಗುತ್ತೆ. ಸೊ ಆ ಟೈಮ್ ಡ್ಯೂರೇಷನ್ ಅಲ್ಲಿ ಸ್ಟಾಕ್ ಆಗ್ತಕ್ಕಂಥ ವೆಹಿಕಲ್ಸ್. ಅಂಡ್ ನಾನು ನಿಮ್ಗೆ ಹೇಳಿದೆ, ನಮ್ದು ಸೇಲ್ಸ್ ಕೂಡ ಇರೋದ್ರಿಂದ ಸೇಲ್ಸ್ ಸ್ಟಾಕ್ ಗಳು ಕೂಡ ಸಿಗುತ್ತೆ. ಸೊ ಎಲ್ಲರಿಗೂ ಇನ್ನೂ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ಓಲಾಗ್ ಹೋಗೋದಾ, ಟಿವಿಎಸ್ ಹೋಗೋದಾ, ಬಜಾಜ್ ಚೇತಕ್ ಹೋಗೋದಾ, ಇವಾಗ ಹೋಂಡಾದವ್ರು ಬಿಡ್ತಾ ಇದ್ದಾರೆ ಎಲೆಕ್ಟ್ರಿಕ್. ಸೊ ನೀವು ಇಲ್ಲಿ ಎಲ್ಲಾ ವೆಹಿಕಲ್ಸ್ ಸರ್ವಿಸ್ ಮಾಡ್ತಾ ಇರ್ತೀರಾ, ನಿಮ್ಗೆ ಅದ್ರದ್ದು ಪಾರ್ಟ್ಸ್ಗಳು ಗೊತ್ತು, ಅದ್ರದ್ದು ಕ್ವಾಲಿಟಿ ಗೊತ್ತು, ಅದ್ರದ್ದು ಪರ್ಫಾರ್ಮೆನ್ಸ್ ಗೊತ್ತು. ನೀವು ನಾರ್ಮಲ್ ಆಗಿ ಏನಾರ ಸಜೆಸ್ಟ್ ಮಾಡ್ತೀರಾ ಅಂದ್ರೆ ಯಾವ ಗಾಡಿ ಸಜೆಸ್ಟ್ ಮಾಡ್ತೀರಾ? ಏತರ ಸಜೆಸ್ಟ್ ಮಾಡ್ತೀರಾ? ನಿಮಗೆ ಅದು ಸ್ಟೈಲಿಶ್ ಲುಕ್ ಇಷ್ಟ ಆಗಿ ನಿಮ್ಗೆ ಬಜೆಟ್ ಒಂದು ಕಾನ್ಸಂಟ್ರೇಟ್ ಆಗಿಲ್ಲ ಅಂತ ಹೇಳಿದ್ರೆ, ಒಳ್ಳೆ ಪ್ರೀಮಿಯಂ ವೆಹಿಕಲ್ ವಿತ್ ಬೆಸ್ಟ್ ಪರ್ಫಾರ್ಮೆನ್ಸ್, ಬೆಸ್ಟ್ ಸರ್ವಿಸ್ ಎಲ್ಲ ಏತರ್ಗೆ ಹೋಗ್ಬೋದು. ಅದು ಬಿಟ್ಟು ನಿಮಗೆ ನೆಕ್ಸ್ಟ್ ಆಪ್ಷನ್ ಕೊಟ್ರೆ ನಾನು ಓಲಾನೇ ಕೊಡ್ತೀನಿ. ನೆಕ್ಸ್ಟ್ ಪ್ರೀಮಿಯಂ ಕ್ಯಾಟಗರಿಲಿ ಹೋಗ್ತೀರಾ ಅಂತ ಹೇಳಿದ್ರೆ ಓಲಾ, ಬಿಕಾಸ್ ಅವ್ರ ಬ್ಯಾಟ್ರಿ ಟೆಕ್ನಾಲಜಿ ಆಗಲಿ, ಇಟ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಟೆಕ್ನಾಲಜಿ. ಒಂದೊಂದು ಸೆಲ್ ಲೆವೆಲ್ ಇಂದನೂ ಫ್ಯೂಸಿಂಗ್ ತಗೊಂಡಿರ್ತಾರೆ.